ಎಲ್ಲರಿಗೂ ಹೊಸ ಲಾಗ್ಗೆ ಸ್ವಾಗತ. ಇವತ್ತಿನ ಲಾಗ್ ಏನು ಸ್ಪೆಷಲ್ ಅಂದ್ರೆ ಗೈಸ್, ಇವತ್ತು 4 ಗಂಟೆ ನೀರು ಹಸೋಕೆ ಬಂದಿದ್ದೆ. ಏನಪ್ಪ ಬರೀ ಅದನ್ನ ಹೇಳ್ತಾ ನೀವು ಅನ್ಬೇಡ್ರಿ, ಅದಲ್ಲ ನಮ್ಮ ಡ್ಯೂಟಿ, ಅದನ್ನ ಮಾಡ್ಬೇಕು. ಅದಕ್ಕೆ ಇವತ್ತು ಒಂದು ಸ್ಪೆಷಲ್ ಟ್ರಾವೆಲ್ ಇದ್ದಂಗಿತ್ತು. ಅದಕ್ಕೆ ನಮ್ಮ ಅಣ್ಣ ಬಂದ ನೀರು ಹಸೋಕೆ ನನ್ನ ಪತ್ಲಿ ಆತ ಹಚ್ತಾನ, ನಾನು ಹೋಗ್ಬೇಕೀಗ. ಈಗ ಮನೆಗೆ ಹೋಗಿ ರೆಡಿಯಾಗಿ ಸ್ನಾನ ಮಾಡತ್ಲೆ ಟೈಮ್ ಆಕೈತಿ ಗೈಸ್. ಅದಕ್ಕೆ ಹೋಗ್ಬೇಕೀಗ. ನೋಡ್ರಿ ಇಲ್ಲೇ ಐತೆ ನಮ್ಮ ಕ್ವೀನ್. ಈ ಕ್ವೀನ ತಗೊಂಡು ಹೋಗ್ಬೇಕು ಗೈಸ್ ಇವತ್ತು. ಬರ್ರಿ ಹೋಗಣ್ರಿ. ಫೈನಲಿ ಗೈಸ್ ಮಹಾಪ್ರಭುಗಳು ಬಂದಾಯ್ತು ನೋಡ್ರಿ. ಈಗ ನನ್ನ ಡ್ಯೂಟಿ ಮುಗೀತು, ಇವ್ರ ಡ್ಯೂಟಿ ಗೈಸ್. ಫೈನಲಿ ಮನೆಗೆ ಬಂದು ಒಂದು ಲುಕ್ ಕೊಟ್ಟು ನೋಡ್ರಿ, ಹಂಗೆ ಎಡಿಟ್ ಮಾಡೀನಿ ನೋಡ್ರಿ, ಹೆಂಗೈತೆ ಕಾಮೆಂಟ್ ಹಾಕ್ರಿ. ಲುಕ್ ಕೊಡೋದು ಮುಗಿದ ಮೇಲೆ ಬ್ರಷ್ ತೊಗೊಂಡೆ ಗೈಸ್. ಬ್ರಷ್ ತೊಗೊಂಡು ಒಂದು ಲುಕ್ ಕೊಟ್ಟೆ, ಹಂಗೆ ಬ್ರಷ್ ಮಾಡ್ಕೊತ ಮನೆ ಮುಂದೆ ಬಂದರೆ ಮನೆ ಮುಂದೆ ಅಲ್ಲಿ ಆಲ್ರೆಡಿ ಉಸುಕು ಬಂದಿತ್ತು ಗೈಸ್. ನಮ್ಮ ಚಿಕ್ಕಪ್ಪ ಅವರು ಮನೆ ಕಟ್ಟಿಸ್ತಾಯಿದ್ರು, ಅದಕ್ಕೆ ಅವರು ಉಸುಕು ತಂದಿದ್ರು. ಹಾಗೆ ಈಗ ಸ್ಟಾಕ್ ಕುಡಿತಾರೆ ಗೈಸ್. ಇಲ್ಲಿಂದ ಒಳ್ಳೆ 2 ಕಿಲೋಮೀಟ್ರ್ ಆಕೈತಿ ಗೈಸ್. ಫೈನಲಿ ಮನೆಗೆ ಬಂದು ಫ್ರೆಶ್ ಆಗಿದೆ. ಈಗ ಟೀ ಕುಡಿಬೇಕು ಆ್ಯಂಡ್ ಲಿಮನ್ ಬಿಸಿನೀರು ಗೈಸ್. ಅದು ಎಕ್ಸಿಟಿವ್ ಇವತ್ತು ಬರೀ ಗೈಸ್ ಎಲ್ಲ ತೋರಿಸ್ತೀನಿ. ಹಾಗೆ ಟೀ ಜೊತೆ ಇವತ್ತು ಸ್ಪೆಷಲ್ ಐತಿ ಗೈಸ್. ಇವಾಗ ನೋಡ್ರಿ ನಮ್ಮ ಮನ್ಯಾಗ ಮಾರ್ನಿಂಗ್ 3 ತಯಾರಾಕವು. ಇವು ಏನೇನಂದ್ರೆ ಫಸ್ಟ್ ಒನ್ ಚಹಾ, ನೆಕ್ಸ್ಟ್ ಒನ್ ಬಿಸಿನೀರು, ಆ್ಯಂಡ್ ನೆಕ್ಸ್ಟ್ ಒನ್ ಅಲ್ಲ ಮೆಂತೆ ಕಷಾಯ ಅಂತೆ ಗಾಯ್ಸ್. ಅದು ಹೆಲ್ತಿಗೆ ಹೆಲ್ಪ್ಫುಲ್, ಅದಕ್ಕೆ ಮಾಡ್ತಾರೆ. ಹಂಗೆ ನೆಕ್ಸ್ಟ್ ನಾವು ನಿಂಬೆಹಣ್ಣು ಬಿಸಿನೀರು ತಂದು ಕುಡಿದ್ವಿ ಗೈಸ್. ಹಂಗೆ ನೆಕ್ಸ್ಟ್ ಟೀನು ಕುಡಿತಾ ಇದ್ವಿ. ಹಾಗೆ ಮಾರ್ಶಿವಾಣಿ ನಮ್ಮ ಮನೇಲಿ ಇರಲೇಬೇಕು ಗೈಸ್ ಡೈಲಿ, ಇಲ್ಲ ಅಂದರೆ ಮನೆಯೇ ಇಲ್ಲ. ಮನೆಯಲ್ಲಿ ಫಸ್ಟ್ ಮಾರ್ಶಿವಾಣಿನೇ ಹಚ್ಚೋದು ನಮ್ಮಮ್ಮ ಗೈಸ್. ಫೈನಲಿ ಸ್ನಾನ ಮಾಡಿ ಈಗ ರೆಡಿ ಇದೆ. ಈಗ ಇವತ್ತು ಗೈಸ್ ಬಂದುಬಿಟ್ಟು ಟ್ರಾವೆಲಿಂಗ್ ಲಾಗ್ ಗೈಸ್. ಇವತ್ತು ಹೋಗ್ತಾ ಇರೋದು ನಾವು ನಮ್ಮ ಮನೆ ದೇವರು ಶ್ರೀ ಕುಳಳ್ಳಿ ಗುಣಿಬಸಪ್ಪ ಅಂತ. ಹಾಗೆ ಹಡಗಲಿಯಲ್ಲಿ ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿ ಹೋಗೋದು. ಈಗ ನಮ್ಮ ಬೈಕ್ ತೊಗೊಂಡೋಗೋದು ಗೈಸ್. ನಮ್ಮ ಬೈಕ್ ತೊಗೊಂಡು ಹಡಗಲಿ ಒಳಗೆ ಅದನ್ನು ಬಿಟ್ಟು ಅಣ್ಣನ ಬೈಕ್ ತೊಗೊಂಡೋಗೋದು. N1 120 ಐತಲ್ಲ ಅದನ್ನು ತೊಗೊಂಡೋಗಿ ಹೋಗಿ ಗೈಸ್. ಇವತ್ತು ಮಾತ್ರ ಕ್ರೇಜಿ ಲಾಗ್ ಪುಣೆಯವ್ರಿಗೆ ಅಂತ ಹೇಳ್ತಾರೆ. ಬರ್ರಿ ಹೋಗ್ರಿ. रुको जरा सबर करो. ಫೈನಲಿ ಹಡಗಲಿಯಲ್ಲಿ ಅಣ್ಣನ ಗಾಡಿ ತೊಗೊಂಡು ನಮ್ಮ ಗಾಡಿ ಅಲ್ಲೇ ಬಿಟ್ಟು ಬಂದೆ ಗೈಸ್. ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಲ್ಲಿ, ಯಾಕಂದರೆ ಸ್ವಲ್ಪ ನೆನಪಾಗಲೇ ಇಲ್ಲ ಗೈಸ್. ಅದಕ್ಕೆ ಈಗ ಫೈನಲಿ ಹೊಂಟಿದ್ದೀವಿ ನಮ್ಮ ನಡೆ, ನಮ್ಮ ಕುಳಳ್ಳಿ ಗುಣಿಬಸಪ್ಪನ ಕ್ಷೇತ್ರದ ಕಡೆ ಅಂತ ಹೊರಟಿದ್ದೀವಿ. ಈಗ ಬರ್ರಿ ಗೈಸ್. ಈ ಹಡಗಲಿಲಿಂದ ಇನ್ನು 20 ಕಿಲೋಮೀಟ್ರ್ ಅಷ್ಟೇ. ಫೈನಲಿ ದೋರ್ಬಾಗ್ಲ ಹತ್ರ ರೀಚ್ ಆಯಿದ್ವಿ ಗೈಸ್. ಫೈನಲಿ ದೇವಸ್ಥಾನದ ಮುಂದೆ ನಿಂತೀನಿ. ಈಗ ದೇವಸ್ಥಾನ ಒಳಗೆ ಹೋಗ್ಬೇಕು. ಅದಕ್ಕೆ ನಮ್ಮನ್ನ ಫ್ರೆಶ್ ಅಪ್ ಗೈಸ್, ಫ್ರೆಶ್ ಅಪ್ ಆಗೋಣ. ಈಗ ದೇವಸ್ಥಾನ ನೋಡಿಬಿಡ್ರಿ ನೀವು ಎಲ್ಲರೂ. ಇದೇ ಗೈಸ್ ನಮ್ಮ ಮನೆ ದೇವರು ಶ್ರೀ ಕುಳಳ್ಳಿ ಗುಣಿಬಸಪ್ಪ ಅಂತ. ಇದು ವಿಜಯನಗರ ಡಿಸ್ಟಿಕ್ ಹರಪನಹಳ್ಳಿ ತಾಲೂಕಿನಲ್ಲಿದೆ. ಫೈನಲಿ ಗೈಸ್ ದೇವರ ಹತ್ರ ಬಂದೇ ಬಿಟ್ಟೆ. ಈಗ ಬರ್ರಿ ಹೋಗಿ ಪೂಜೆ ಮಾಡ್ಕೊಂಬರೋಣ. ಈ ದೇವಸ್ಥಾನ ಒಳಗಡೆ ಬಂದಮೇಲೆ ಗೈಸ್ ಏನೋ ಗೊತ್ತಿಲ್ಲ, ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗ್ತಾಯಿದೆ. ಯಾಕಂದರೆ ನನಗೆ ನಾನೇ ಒಂದು ಕ್ಷಣ ಸೈಲೆಂಟ್ ಆಗಿಬಿಟ್ಟೆ. ಇದೇ ಗೈಸ್ ಬೇರೆ ದೇವರಿಗೂ ಮತ್ತು ನಮ್ಮ ಮನೆ ದೇವರಿಗೂ ಇರೋ ವ್ಯತ್ಯಾಸ. ನಮ್ಮ ಮನೆ ದೇವರು ಅಂದರೆ ಅದು ದೇವರು ಮಾತ್ರ ಅಲ್ಲ, ನಮ್ಮ ನಂಬಿಕೆ, ನಮ್ಮ ಆಶಯ ಗೈಸ್ ಅದು. ಅದಕ್ಕೆ ಯಾವಾಗಲೂ ಮನೆ ದೇವ್ರನ್ನ ಹೋಗ್ತಾ ಇರ್ಬೇಕಂತಾರೆ. ನಿಮ್ಮ ಮನೆ ದೇವ್ರು ಯಾವುದು ಕಮೆಂಟ್ ಮಾಡಿ. ಈಗ ಬರ್ರಿ. ಫೈನಲಿ ಪೂಜೆ ಮುಗೀತು ಗೈಸ್. ಈಗ ಪೂಜೆ ಮಾಡ್ಕೊಂಬಂದು ಹೊರಗಡೆ ಯಂತ್ರ ವೀಡಿಯೋ ಮಾಡ್ತಾಯಿದ್ದೀನಿ. ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಗೈಸ್, ಅದಕ್ಕೆ ನಿಮಗೆ ಹೊರಗಡೆ ಯಂತ್ರನೇ ತೋರಿಸಿದೆ. ವೀಡಿಯೋ ಮಾಡೋದು ಅಪೇನ್ಸ್ ಗೈಸ್, ಆದ್ದರಿಂದ ಮಾಡಲಿಲ್ಲ. ಈಗ ಫೈನಲಿ ಎಲ್ಲ ಪೂಜೆ ಪ್ರಾರ್ಥನೆ ಮಾಡಿದ್ವಿ ಗೈಸ್. ಎಲ್ಲರಿಗೂ ಒಳ್ಳೆಯದಾಗಲಿ, ಹಾಗೂ ನಮ್ಮ ಫ್ಯಾಮಿಲಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು, ಹಾಗೆ ನಮ್ಮ ಚಾನಲ್ ಗ್ರೋತ್ ಆಗಲಿ ಅಂತಲೂ ಬೇಡ್ಕೊಂಡೆ, ಹಾಗೂ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡೆ. ಇದು ಸ್ಪೆಷಲ್ ಗೈಸ್. ಇದೇ ತಿಂಗಳು 27ನೇ ತಾರೀಕು ಈ ಗುಣಿಬಸವೇಶ್ವರ ಮಹಾಸ್ವಾಮಿಗಳ ರಥೋತ್ಸವ ಐತಿ ಗೈಸ್. ಆವಾಗಲೂ ಕೂಡ ಮತ್ತೆ ಬರಬೇಕು. ಈಗ ಸ್ವಲ್ಪ
ನೆಗೆಟಿವ್ ಥಾಟ್ಸ್ ಇದ್ವು ಅವನ್ನೆಲ್ಲ ಕ್ಲಿಯರ್ ಮಾಡ್ಕೊಳಕ್ಕೆ ಬಂದಿದ್ದೆ ಗೈಸ್, ಅಷ್ಟೇ ಮತ್ತೇನಿಲ್ಲ. ವೆರಿ ಸ್ಪೆಷಲ್ ಗೈಸ್ ಈ ದೇವರು, ಯಾಕಂದರೆ ಇದು ನಮ್ಮ ಫ್ಯಾಮಿಲಿ ಪರಂಪರೆ ಗೈಸ್. ಇದು ಕೇವಲ ದೇವರಲ್ಲ, ನಮಗೆ ನಮ್ಮದೊಂದು ಫ್ಯಾಮಿಲಿ ಪರಂಪರೆ, ಸಂಸ್ಕೃತಿ, ನಮ್ಮ ಫ್ಯಾಮಿಲಿ ಶಕ್ತಿ ಅಂದರೆ ಇದೇ ದೇವ್ರು ಗೈಸ್, ಅದಕ್ಕೆ ಬಂದಿದ್ದು. ಹಾಗೆ ಬೈಕ್ ಕೂಡ ಸ್ಟ್ರೇಟಾಗಿ ನಿಲ್ಲಿಸಿದ್ದೆ ಗೈಸ್ ದೇವ್ರ ಮುಂದೆನೇ. ಹಾಗೆ ಬೈಕಿಗೆ ಕೂಡ ಗದುಗೆ ಮುಡಿಸಿದ ಹೂವನ್ನು ಬೈಕ್ ಹಾಕಿದೆ ಗೈಸ್. ಯಾವ ಥರ ಕಾಣ್ತಿದ್ರು ನೋಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಲಾಸ್ಟ್ ಕ್ಯಾಪ್ಚರ್ ನೋಡಿರಿ, ಪಕ್ಕದಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಈಗ ನಾವು ಈ ಪುಣ್ಯಕ್ಷೇತ್ರವನ್ನು ತ್ಯಜಿಸುವ ಸಮಯ ಗೈಸ್, ಯಾಕಂದ್ರೆ ಸಮಯದ ಅಭಾವ ಭಾಳ ಕಡಿಮೆ ಇರೋದ್ರಿಂದ ಈಗ ನಾವು ಮತ್ತೆ ರಿಟರ್ನ್ ಹಡಗಲಿಗೆ ಹೋಗಬೇಕು. ಅದಕ್ಕೋಸ್ಕರ ಒಂದು ಬಾಯಿ ಹೇಳಿ ನಮ್ಮ ಬೈಕ್ ತೊಗೊಂಡು ಮತ್ತೆ ಹೋಗ್ಬೇಕು ಗೈಸ್. ಬನ್ನಿ ಹೋಗೋಣ. ಕೊನೆಗೂ ದೇವ್ರಿಗೆ ಕೈ ಮುಗಿದು ಗೈಸ್ ದ್ವಾರಬಾಗಿಲ ಹತ್ರ ಬಂದು ಮತ್ತೆ ನಮ್ಮ ಪ್ರಯಾಣ ಹಡಗಲಿ ಕಡೆ 20 ಮಿನಿಟ್ಸಲ್ಲಿ ಹಡಗಲಿ ಹತ್ರ ಬಂದೆ. ಈಗ ಹಡಗಲಿಯಲ್ಲಿ ಹೋಗಿ ಮತ್ತೆ ಅಣ್ಣನ ಬೈಕ್ ರಿಟರ್ನ್ ಕೊಟ್ಟು ಮತ್ತು ನಮ್ಮ ಬೈಕ್ ತೊಗೊಂಡು ಬರಂಬರ್ರಿ. ಇದು ಹಡಗಲಿ ಮೇನ್ ಬೋರ್ಡ್ ನೋಡಿರಿ ಗೈಸ್. ನಿಮ್ಮ ತಾಲೂಕು ಯಾವ್ದು ಕಾಮೆಂಟ್ ಮಾಡಿರಿ. ಹಾಗೆ ಅಣ್ಣ ಇರೋ ಪ್ಲೇಸಲ್ಲಿ ಬಂದು 2 ಗಾಡಿ ಕ್ಲಿಕ್ ತೊಗೊಂಡೆ ನೋಡಿರಿ ಗೈಸ್. ಅಣ್ಣನ ಗಾಡಿ ಇದು, ನಮ್ಮ ಗಾಡಿ ಇದು. ಈಗ ಅಣ್ಣನ ಗಾಡಿ ರಿಟರ್ನ್ ಕೊಟ್ಟು ನಮ್ಮ ಗಾಡಿ ತೊಗೊಂಡು ಹೋಗ್ಬೇಕು. ಕೊನೆಗೂ ಅಣ್ಣನ ಬೈಕ್ ರಿಟರ್ನ್ ಕೊಟ್ಟು ಹಡಗಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಇಲ್ಲಿ ನೋಡಿದರೆ ಐಸ್ ಕ್ರೀಮ್ ಆ್ಯಂಡ್ ಜ್ಯೂಸ್ ಸೆಂಟರ್ ಇತ್ತು ಗೈಸ್. ಇಲ್ಲಿ ನಾವು ಬಾದಾಮ್ ಮಿಕ್ಸ್ ಆರ್ಡ್ರ್ ಮಾಡಿದ್ವಿ, ಅಣ್ಣ ರೆಡಿ ಮಾಡ್ತಾ ಇದ್ದ. ಹಾಗೆ ನಾನು ಈ ನಿಂಬೆಹಣ್ಣು ನೋಡ್ತಾ ಇದ್ದೆ ಗೈಸ್, ಭಾಳ ಭಯ ಬಂತು. ನಿಮಗೂ ಭಯ ಬಂದರೆ ಕಮೆಂಟ್ ಮಾಡಿರಿ. ಹಾಗೆ ಅಣ್ಣ ರೆಡಿ ಮಾಡ್ತಾ ಇದ್ದ ಫುಲ್ಲು, ಅದು ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬರ್ತಿದ್ದು ಗಾಯ್ಸ್. ಫುಲ್ಲೆಲ್ಲ ಚಿಯಾ ಸೀಡ್ಸ್ ಹಾಗೆ ಹನಿ ಗಿನಿ ಹಾಕ್ತಾಯಿದ್ದ ಫುಲ್ ಗಾಯ್ಸ್, ಕ್ರೇಜಿ. ನೋಡ್ರಿ ಹಡಗಲಿ ಬಸ್ ಸ್ಟ್ಯಾಂಡ್ ಎದುರುಗಡೆನೆ ಈ ಜ್ಯೂಸ್ ಸೆಂಟರ್ ಇರೋದು. ಹಾಗೆ ಐಸ್ ಕ್ರೀಮು ಸಿಗ್ತಾವೆ. ಇದು ಆಸ್ಟ್ರೇಲಿಯಾ ಅಣ್ಣ ತಯಾರು ಮಾಡಿ ಇಟ್ಟಿದ್ದ. ಬರೀ ಈಗ ಟೇಸ್ಟ್ ನೋಡೋಣ್ರಿ ಗೈಸ್. ನಾನು ಒಂದು ನಿಜ ಹೇಳ್ತೀನಿ, ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬಂದುಬಿಟ್ಟು ಗೈಸ್. ನಿಮಗೆ ನೀರು ಬಂದರೆ ಕಾಮೆಂಟ್ ಮಾಡಿ, ಟೇಸ್ಟ್ ನೋಡಂಬರ್ರಿ. ಈಗ ರೆಡಿ, 1 2 3 ಸ್ಟಾರ್ಟ್. ಈಗ ಗೈಸ್ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಗೈಸ್, ವಂಡರ್. ನಾನು ಅಂದ್ಕೊಂಡಿದ್ದಿಲ್ಲ ಗೈಸ್ ಇಷ್ಟು ಚೆನ್ನಾಗಿರ್ತೈತೆ ಅಂತ. ಟೇಸ್ಟ್ ಚೆನ್ನಾಗೈತೆ ಗೈಸ್. ಆದರೆ ನೀವು ಎಲ್ಲರೂ ನಿಮ್ಮ ಊರಲ್ಲಿ ಈ ಥರ ಇದ್ದರೆ ಕುಡೀರಿ ಗೈಸ್, ಚೆನ್ನಾಗಿರುತ್ತೆ. ಹೆಲ್ತಿಗೆ ಒಳ್ಳೇದು ಗೈಸ್, ನ್ಯಾಚುರಲ್ ಜ್ಯೂಸ್. ಹಾಗೆ ಗೈಸ್ ನೆಕ್ಸ್ಟ್ ಫ್ರೂಟ್ ಜ್ಯೂಸ್ ಅಂಗಡಿಗೆ ಬಂದೆ ಗೈಸ್. ಯಾಕಂದರೆ ಅಮ್ಮನಿಗೆ ಫ್ರೂಟ್ ಜ್ಯೂಸ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಅಮ್ಮ ತಗೋಬೇಕಿತ್ತು. ಅದಕ್ಕೆ ಗೈಸ್ ಒಂದು ಚಿಕ್ಕು ಜ್ಯೂಸ್ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಿ ಸ್ವಲ್ಪ ವೇಟ್ ಮಾಡಂದರು, ಅದಕ್ಕೆ ಕುಂತಿದ್ವಿ. ಫುಲ್ ಚೆನ್ನಾಗಿ ಗೈಸ್. ಇವನು ಕುಡಿಬೇಕು ಗೈಸ್ ಎಲ್ಲರೂ, ನ್ಯಾಚುರಲ್ ಜ್ಯೂಸು. ಇದು ಹೆಲ್ತಿಗೆ ಒಳ್ಳೆಯದು ಗೈಸ್. ನೀವು ಸ್ಪ್ರೈಟು 7 ಅಪ್ಪು ಕುಡ್ರಿ ಗೈಸ್, ಅದಕ್ಕಿಂತ ಇದನ್ನು ಅಡಾಪ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು ಗೈಸ್. ಅದಕ್ಕೆ ಆಲ್ರೆಡಿ ಇದನ್ನೇ ಕುಡ್ರಿ, ಹೆಲ್ತಿಗೆ ಒಳ್ಳೆಯದು. ಅಷ್ಟರಲ್ಲೇ ಅಣ್ಣ ರೆಡಿ ಮಾಡಿ ಕೊಟ್ಟಾಗ್ಬಿಟ್ಟ ಗೈಸ್. ನೋಡಿರಿ ಗೈಸ್, ಈ ಚಿಕ್ಕು ಜ್ಯೂಸು ಎಲ್ಲರೂ ಕುಡ್ರಿ. ಹಾಗೆ ಇದು ಹೆಲ್ತಿಗೆ ಭಾಳ ಉಪಯೋಗ ಆಕತಿ. ಹಾಗೆ ಗೈಸ್ ನೆಕ್ಸ್ಟ್ ಈಗ ಮನೆಗೆ ಹೋಗ್ಬೇಕು. ಈಗಲೇ ಟೈಮ್ ಭಾಳ ಆಗಿದೆ ಗೈಸ್, ಮನೆ ಹತ್ರ ಕಾಲ್ ಬರ್ತಾ ಇವೆ. ಫುಲ್ ಗೈಸ್ ಟೆನ್ಷನ್ ಆಗಿದ್ದಾರೆ. ಅದಕ್ಕೆ ಈಗ ನಮ್ಮ ಮನೆ ಕಡೆ ಅಂತ ಹೋಗ್ತಾಯಿದ್ವಿ. ಬರ್ರಿ. ಫೈನಲಿ ಗೈಸ್ ½ hour ಅಷ್ಟರಲ್ಲೇ ಮನೆಗೆ ರೀಚ್ ಆದೆ. ಹಾಗೆ ಫುಲ್ ಕಣ್ಣು ಉರಿತಾ ಇದ್ವು, ಆದರೂ ಅದರಲ್ಲೇ ಬಂದೆ ಗೈಸ್. ಈಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಈಗ ರೆಸ್ಟ್ ಮಾಡಿ ಗೈಸ್ ಸಾಯಂಕಾಲ ಸಿಗ್ತೀನಿ. ಫೈನಲಿ ಗೈಸ್ ಟ್ರಾವೆಲಿಂಗ್ ಮಾಡಿ ಭಾಳ ಟೈರ್ಡ್ ಆಗಿತ್ತು ಗೈಸ್, ಅದಕ್ಕೆ ರೆಸ್ಟ್ ಮಾಡಿದ್ದೆ. ಆಲ್ಮೋಸ್ಟ್ 3 hours ರೆಸ್ಟ್ ಮಾಡಿದ್ದೆ ಗೈಸ್. ಈಗ ಗೈಸ್ ನಾವು ಡಂಬಲ್ಸ್ ಮಾಡಿದ್ವಲ್ಲ ಗೈಸ್, ಅವು ನೋಡಂಬರಿ ಗೈಸ್. ಇವತ್ತು ಅವು ಫುಲ್ ರೆಡಿ ಆಗಿದ್ದಾವೆ. ಹೆಂಗಾಗ್ಯಾವು ಎಂತಿಗೆ ಅಂತ ನೋಡ್ರಿ, ಬರ್ರಿ ನೋಡಿ. ನೋಡ್ರಿ ಗೈಸ್ ಫೈನಲಿ ರೆಡಿ ಆಗ್ಯಾವು. ನಾವು ತಮ್ಮಲೆ ಎತ್ತಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಣ. ನಾವು ರೆಡಿ ಆಗೋದೊಂದು ತಡ. ಈಗ ಅವನ ಹುಚ್ಚಂಬರ್ರಿ, ಅದು ಹೆಂಗಕ್ಕ ಅವನ ನಿಂತ್ಕ ಗಾಯ್ಸ್. ಇವೆಲ್ಲ ರೆಡಿ ಆಗಿರೋದು ಗಾಯ್ಸ್. ನನ್ನ ಹಿಂದೆ ಇನ್ನಿಬ್ರು ಅದಾರ ಗಾಯ್ಸ್, ಅವರು ಇವರೇ ಗಾಯ್ಸ್. ಅವರು ನೋಡ್ರಿ, ಇವನೊಬ್ಬವ ಇದ ನೋಡ್ರಿ, ಇವೊಬ್ಬ ನಮ್ಮ ತಮ್ಮ. ಇವರಿಬ್ರು ಗಾಯ್ಸ್ ಹಳೆಯಮ್ಮವ, ಇಬ್ಬರು ಒಂದೇ ಕ್ಲಾಸು.
ಇವ್ರು ನಿಮಗೆ ಪರಿಚಯ ಮಾಡಿಸ್ತೀನಿ ಗೈಸ್ ನೆಕ್ಸ್ಟ್ ಫ್ಯೂಚರ್ ಡೇಸ್ ಒಳಗೆ ಆದಷ್ಟು ಸೂನ್ ಗೈಸ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಪರಿಚಯ ಮಾಡಿಸ್ತೀನಿ ನಿಮಗೆ. ಇವರಿಬ್ರು ಗೈಸ್ ಎಲ್ಲ ಹೆಲ್ಪ್ ಮಾಡ್ಯಾರ ಭಾಳ. ಇವರು ಹೆಂಗಂದ್ರೆ ನಿಂದು ತಾಯಿ ಗೋಣ ಆ ಥರ ಗೈಸ್ ಇವರೆಲ್ಲ ಭಾಳ ಹೆಲ್ಪು ಸಪೋರ್ಟ್ ಮಾಡ್ತಾರೆ. ನೋಡ್ರಿ ಗೈಸ್ ಹೆಂಗೆ ಬೇಕು ಹಂಗೆ ಮಾತಾಡ್ತಾನೆ ಹುಡುಗ. ಭಾಳ ಹೆಲ್ಪ್ ಮಾಡ್ಯಾರ ಗೈಸ್. ಈಗ ಇವನ ರಿಮೂವ್ ಮಾಡೋಣ ಬರ್ರಿ ಗೈಸ್. ಹೆಂಗೆ ಆಗ್ಯಾವ ನೋಡಣ್ರಿ. ಗೈಸ್ ರಿಮೂವ್ ಮಾಡಕ್ಕೆ ಇದ್ರದ್ದು ಇನ್ನೊಂದು ಹಾಕ್ಬೇಕು ಗೈಸ್. ನೋಡ್ರಿ ಗೈಸ್ ಅದು ಹೆಂಗೆ ಬಂದೈತಿ ನೋಡ್ರಿ ಹೆಂಗೈತಿ. ಮಣ್ಣು ಮಾಡೀವಿ. ಮನೇಲಿ ಗಾಯ್ಸ್ ಇದು ಕೂಡ ಬಂತು ನೋಡ್ರಿ ಗೈಸ್. ಹೆಂಗೆ ಬಂದಾವು ಹತ್ರ ಒಂದು ತೋರಿಸು. ನೋಡ್ರಿ ಗೈಸ್ ಹೆಂಗೆ ಬಂದಾವು, ಎಷ್ಟು ಚೆನ್ನಾಗಿ ಬಂದಾವು. ನಿಮ್ಮ ಮನೇಲಿ ಮಾಡ್ಕೇರಿ ಗೈಸ್ ಆದಷ್ಟು ಇದನ್ನ ನೋಡ್ರಿ ಗೈಸ್. ಇದು ಹೆಂಗೆ ಬಂದೈತಿ, ಇದು ವೇಟ್ ಐತಿ ಗೈಸ್. ಅದಕ್ಕೆ ಇದನ್ನ ಇನ್ನೊಂದು ಸೈಡ್ ಮಾಡ್ಬೇಕು ಗೈಸ್. ಇನ್ನೊಂದು ಸೈಡ್ ಇವತ್ತು ಹಾಕೋಣ ಗೈಸ್. ಈಗ ಹಾಕ್ಬಿಡೋಣ. ಅದು ಒಂದು ಉಚ್ಬೇಕು ಗೈಸ್. ಈಗ ಬರೀ ಫೈನಲಿ ಗೈಸ್ ಇದು ಕೂಡ ಚೆನ್ನಾಗಿ ಬಂದೈತಿ. ಆದರೆ ಅಲ್ಲೇ ಸ್ವಲ್ಪ ಬೇಕಾಯ್ತು ಗೈಸ್. ಆದರೆ ಏನಾಗಲ್ಲ, ನಡ್ತೈತಿ ಗೈಸ್, ಹಿಂಗೇನಾಗಿಲ್ಲ. ಸ್ವಲ್ಪ ಉಸು ಕಾಣ್ತೈತಿ ಗೈಸ್. ಇದು ಉದುರ್ತೈತಿ, ಇದು ಉದುರಿಸ್ಬಾರ್ದು ಗೈಸ್. ಆದರೆ ಹಾಂ ಗೈಸ್ ಎರಡು ಕಡೆ ಕರೆಕ್ಟ್ ಐತಿ ರೇಟ್ ಮಾತ್ರ. ಕರೆಕ್ಟ್ ಐತೆ ಗೈಸ್ ರೇಟ್ ಮಾತ್ರ. ಅದ್ರ ಜೊತೆಗೆ ಇದು ಕೂಡ ಕರೆಕ್ಟ್ ಐತೆ ಗೈಸ್. ರೇಟ್ ಸ್ವಲ್ಪ ಭಾಳ ವೇಟ್ ಇಲ್ಲ ಅನ್ಸುತ್ತೆ ಗೈಸ್, ಆದರೂ ಚೆನ್ನಾಗಿ ಗೈಸ್. ನೋಡಿ ಗೈಸ್ ಇಂತೂ ಇವೆರಡು ತಯಾರು ಮಾಡಿದ್ವಿ ಗೈಸ್. ಈಗ ಇದು ಒಂದು ಸಿಮೆಂಟ್ ಹಾಕೋಣ ಬೇರೆ ಗೈಸ್. ಇದಕ್ಕೊಂದು ಸಿಮೆಂಟ್ ಹಾಕಿಬಿಟ್ರೆ ಮುಗಿದು ಗೈಸ್ ಎಲ್ಲ ಓಕೆ. ಈಗ ಇದೆಲ್ಲ ಮಾಡಿ ಗೈಸ್ ಹೆಂಗೆ ಅನಿಸ್ತೈತಿ ಭಾಳ. ಫೈನಲಿ ಗೈಸ್ ಇಷ್ಟೆಲ್ಲ ಮಾಡೋಕ್ಕೆ ಕಾರಣ ಇವ್ರು ಗೈಸ್. ಇದೆಲ್ಲ ರೆಡಿ ಮಾಡೋಕ್ಕೆ ಇವರ ಕಾರಣ. ಯಾಕಂದ್ರೆ ಅವ್ರಿಗೆ ಇದ್ರ ಯೂಸಸ್ ಐತಿ ಅದಕ್ಕೆ ಮಾಡ್ಯಾರ. ನೋಡ್ರಿ ಗೈಸ್ ಎತ್ತು ನಿಂತ್ಕೊಂಡ್ಬಿಡ್ತಾರೆ ಅವ್ರು ಏನಾರ ವೀಡಿಯೋ ಮಾಡೋಕೆ ಕುಂತ್ರೆ. ಭಾಳ ಕಷ್ಟ ಐತಿ ಗೈಸ್ ಇವ್ರ ಕೈಯಾಗ. ಈಗ ಅದಕ್ಕೆ ಸಿಮೆಂಟ್ ಹಾಕೊಂಬರ್ರಿ ಗೈಸ್ ಇನ್ನೊಂದಕ್ಕೆ. ಅದನ್ನ ನಾಳೆ ನಿಮಗೆ ತೋರಿಸ್ತೀನಿ ಗೈಸ್ ಹೆಂಗೆ ಬಂದೈತೆ ಅಂತ. ಅವ್ರಿಗೆ ಚೆನ್ನಾಗಿ ಬಂದೇವೆ ಗೈಸ್. ಫುಲ್ ಖುಷಿ ಗೈಸ್. ಯಾಕಂದ್ರೆ ಫಸ್ಟ್ ಟೈಮ್ ಗೈಸ್ ಇದು ಯಾರೋ ಒಬ್ಬ ಇನ್ಸ್ಟಾ ರೀಲ್ಸ್ ನಾವು ನೋಡಿ ಅವ್ರ ಇನ್ಸ್ಪಿರೇಷನ್ ತಗೊಂಡು ಮಾಡ್ತೀವಲ್ಲ, ಅದು ನಮಗೆ ಬಂದಾಗ ಭಾಳ ಖುಷಿ ಆಗುತ್ತೆ ಗೈಸ್. ಅದಕ್ಕೆ ಇನ್ಸ್ಟಾ ರೀಲ್ಸ್ ಒಳಗೊಬ್ಬರು ABD ವಿಶ್ವ ಅಂತ ಐತೆ ಗೈಸ್ ಕನ್ನಡ ಕ್ರಿಯೇಟರ್ಸ್, ಅವ್ರು ನೋಡಿ ಮಾಡಿರೋದು ಗೈಸ್ ಚೆನ್ನಾಗಿ ಬಂದವು. ಫೈನಲಿ ಈಗ ಇನ್ನೊಂದು ಉಳಿದಲ್ಲ, ಅದಕ್ಕೂ ಕೂಡ ಸಿಮೆಂಟ್ ಕಲಸಿ ಮಾಲ್ ರೆಡಿ ಮಾಡಿದ್ವಿ. ಈಗ ಆ ಮಾಲಿಗೆ ನೀರು ಹಾಕಿ ಫುಲ್ ಸ್ವಲ್ಪ ನೀರು ಮಾಡಿದ್ವಿ ಗೈಸ್. ಯಾಕಂದರೆ ನೀರು ಇದ್ದಂಗೆಲ್ಲ ಅದು ಕರೆಕ್ಟ್ ಆಗುತ್ತೆ. ಅದಕ್ಕೆ ಈಗ ಆ ಮಾಲ್ನ ನಮ್ಮ ಹುಡುಗರೇ ಗೈಸ್ ಕಲಿಸಿ ಹಾಕ್ತಾಯಿದ್ದಾರೆ ಫುಲ್. ಅವರು ಗೈಸ್ ಇದರಲ್ಲಿ ನಾನಿಲ್ಲ, ಅವ್ರು ಇಬ್ಬರಿಗೆ ಬಿಟ್ಟಿಂಗ್ ಗೈಸ್ ಹಾಕಕ್ಕೆ. ಅವ್ರ ಪಾಪ ಹಾಕ್ತಂದ್ರೆ ಅದಕ್ಕೆ ಆಗ್ಬಿಟ್ಟಿನಿ ಇಬ್ಬರಿಗೆ. ನೋಡೋಣ ಗೈಸ್ ಅವ್ರದ್ದು ಹೆಂಗೆ ಬರ್ತೈತಿ ಈಗ ಗೊತ್ತಾಗೈತಿ. ಅಂತಿಂತು ಅವರಿಬ್ಬರು ಹಾಕಿದರು. ಈಗ ನೆಕ್ಸ್ಟ್ ಈಗ ಸ್ವಲ್ಪ ಕ್ರ್ಯಾಕ್ ಬಿಟ್ಟಿತ್ತು, ಆ ಕ್ರ್ಯಾಕಿಗೆ ಸಿಮೆಂಟ್ ಹಾಕಬೇಕು. ಹಾಗೆ ಹಾಲು ಕೂಡ ಹಾಕ್ಬೇಕಿತ್ತು. ಅದಕ್ಕೆ ಹಾಲು ಸಿಮೆಂಟು ಕಲಸಿ ಎರಡೂ ಕೂಡ ಹಾಕಿದ್ವಿ. ಈಗ ನೆಕ್ಸ್ಟ್ ಬರ್ರಿ ಗೈಸ್. ಫೈನಲಿ ಗೈಸ್ ಇವತ್ತಿನ ಲಾಗ್ ಇಷ್ಟೇ. ಮತ್ತೆ ನಾಳೆ ಇನ್ನೊಂದು ಹೊಸ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಲಾಗ್ ಮುಗಿಸ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್ ಗೈಸ್.